ಗೊತ್ತಾಗಿದ್ದಾಗ ಒಂಥರ ಮಾಡ್ತಾರೆ, ಬೇರೆ ಬೇರೆ ಆದಾಗ ಒಂಥರ ಮಾಡ್ತಾರೆ. ಅವ್ರ ಅಸಂಪ್ಷನ್ ಬೇರೆ ಬೇರೆ, ಒಬ್ಬೊಬ್ರು ನೋಡೋಂಥ ದೃಷ್ಟಿಕೋನ ಚೇಂಜಸ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲ, ಅವ್ರು ಏನು ಹೇಳಿದ್ರು ಅದು ನಾನು ಅವ್ರಿಗೆ ಅವಾಗ ಹಂಗೆ ಹೇಳಿ ಸಮಾಧಾನ ಮಾಡ್ತಿದ್ದೆ. ಅದನ್ನೆಲ್ಲ ನೆನಪಾಯ್ತು ನನಗೆ. ನಾವು ಒಟ್ಟಿಗೆ ಇದ್ದಾಗ್ಲೂ ಆ ಥರ ಎಲ್ಲ ಟ್ರೋಲ್ಸ್ಗಳನ್ನ ನೋಡಿದ್ವಿ. ಸೊ ಹಾಗಾಗಿ ಇದು ಅವರವರ ವೈಯಕ್ತಿಕ ಅದು. ಇವಾಗ ಹೇಳ್ದಂಗೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಏನಿಲ್ಲ ಇಂಡಿಯಾದಲ್ಲಿ, ಸೊ ಅದನ್ನೆಲ್ಲರೂ ಅಡ್ವಾಂಟೇಜ್ ತೊಗೊಳ್ತಾ ಇದ್ದಾರೆ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಇಟ್ಸ್ ಫೇರ್ ಎನಫ್ ಅನ್ಸುತ್ತೆ. ಯಾಕಂದರೆ ಅದು ಸರ್ಕಾರನೇ ಅದನ್ನು, ನಮ್ಮ ಸಂವಿಧಾನನೇ ಅದನ್ನು ಸಪೋರ್ಟ್ ಮಾಡ್ತಿರ್ಬೇಕಾದಾಗ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ತುಂಬ ಚಿಕ್ಕವನು ಅಂತ ಅನಿಸ್ತಾ ಇದೆ. ಸೊ ದಟ್ಸ್ ದೇರ್ ಜಾಬ್. ಇವಾಗ ಒಂದು ಟ್ರೋಲ್ ಪೇಜ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಅವರು ಅದನ್ನೇ ಪ್ರೊಫೆಷನಲ್ ಆಗಿ ತೊಗೊಂಡಿರ್ತಾರೆ. ಸೊ ನನಗೆ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಇದೆ. ಪ್ರೊಡ್ಯೂಸರ್ ಇದ್ದಾರೆ. ನೀವು ಸೆಂಟ್ರಿ ಬಂದು ಸಿನಿಮಾ ಬಗ್ಗೆ ಮತ್ತೆ ಈ ಜೋಡಿನ ಒಟ್ಟಿಗೆ ನೋಡೋಣ. ಸಿನಿಮಾ ಚೆನ್ನಾಗಿ ಬರ್ತಾ ಇದೆ. ಸ್ಟ್ರೈಟ್ ನೋಡ್ಕೊಂಡು ಅಲ್ಲೇ ಅಲ್ಲೇ ಅವ್ರು ಮಾತಾಡಲ್ಲ, ಎರಡೆರಡು ಮಾತಾಡ್ತಾರೆ ಅಷ್ಟೇ. ಹೇಳ್ಬಿಡಪ್ಪ ಅದು. ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಲಾಸ್ಟ್ 2 days ಶೂಟ್ ಇದೆ. ಪ್ರೊಡ್ಯೂಸರಿಗೆ ಇಬ್ಬರು ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ರು. ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಡೇಟ್ ಕೇಳಿದಾಗೆಲ್ಲ ಕೊಟ್ಟಿದ್ದಾರೆ. ಡಿಲೇ ಆಗಿದ್ದಕ್ಕೂ ಏನೂ ಬೇಜಾರು ಮಾಡ್ಕೊಂಡಿಲ್ಲ. ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಲಾಸ್ಟ್ 2 days ಇಲ್ಲೇ ಇದೆಯಾ ಅಥವಾ ಬೇರೆ ಬೇರೆ ಕಡೆ? ಇಲ್ಲ, ಇವರಿಬ್ಬರು ಕಾಂಬಿನೇಷನ್ ಇಲ್ಲ, ಬೇರೆ ಸೀಕ್ವೆನ್ಸ್ ಇದೆ ನಮಗೆ 2 ದಿನ. ಬಂದು ಶೂಟ್ ಮಾಡ್ತೇವೆ ಇದು ಆಗಲ್ಲ. ಕೂಡ ಇಬ್ಬರು ಒಟ್ಟಿಗೆ ಅಂದರೆ ಪ್ರೊಡ್ಯೂಸರ್ ಆಗಿ ನಿಮಗೆ ಎಷ್ಟು ಖುಷಿ ಇದೆ? ಅದರಿಂದ ತುಂಬ ಖುಷಿ ಇದೆ ಮೇಡಮ್. ಅವರು ಆನ್ ಟೈಮ್ ಅವರು ಹೇಳ್ದಂಗೆ ಅವ್ರು ಕರೆಕ್ಟಾಗಿ ಬಂದಿದ್ದಾರೆ. ನಮ್ಗೆ ಯಾವಾಗೂ ಸಪೋರ್ಟಿವ್ ಆಗಿದ್ದಾರೆ. ಯಾವಾಗ ರಿಲೀಸ್ ಪ್ಲಾನ್ ಎಲ್ಲ ಏನು ಮಾಡ್ಕೊಂಡಿದ್ದೀರಾ? ರಿಲೀಸ್ ಪ್ಲಾನ್ ಡೈರೆಕ್ಟ್ ಹೇಳಿದೆ ಹೇಳಿದ್ನಲ್ಲ, ಜೂನ್ಗೆ. ಥ್ಯಾಂಕ್ ಯು ಸೋ ಮಚ್.